ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸರಸ್ವತಿ ಮಗಳು, ಅಪ್ಪ ನೀವು ಹೋಗಿ ಆಚೆ ತುಂಬ ದಿನ ಆಯಿತು, ನಂಗೆ ಐಸ್ ಕ್ರೀಮ್ ಕೊಡ್ಸಪ್ಪ ಬಾಪ ಅಂತ ಕರಿತೆ. ನನ್ನ ಕಡೆನೇ ದುಡ್ಡಿಲ್ಲ, ನಾನೇ ಇಲ್ಲಿ ಹೋಗ್ತಾ ಇಲ್ಲ, ನಿಂದೊಂದು ಕತೆ. ಅಷ್ಟರಲ್ಲಿ ಮಹೇಶನ್ ತಮ್ಮ ಬರ್ತಾರೆ. ಏನು ಒಂದು ಇದೇ ಕತೆ, ಅದಕ್ಕೆ ನೀವು ಮಗು ಆದರೂ ಹೋಗ್ಬನ್ನಿ ಅಂತ ದುಡ್ಡು ಕೊಡ್ತಾನೆ. ಆಗ ಅವ್ನು ಏನು ಮಾಡ್ತೀರಾ, ಅವನಿಗೆ ಹೊರಗಡೆ ಆಚೆ ಅಡ್ಡಾಡೋಕ್ಕೆಲ್ಲ ಬರುತ್ತೆ ಅಂತ ಅವನಿಗೂ ಕೂಡ ತರಾಟೆ ತೊಗೋತಾರೆ. ಆದರೂ ಅವನು ಆ ಮಾತಿಗೆ ಬಗ್ಗಲ್ಲ. ಆಮೇಲೆ ದುಡ್ಡು ಕೊಟ್ಟ ಮೇಲೆ ಇಲ್ಲಿ ಮಹೇಶ ಅದು ನೋಡಿಬಿಟ್ಟು ದುಡ್ಡನ್ನ ಕಿತ್ಕೋತಾನೆ. ಕೊಡುಗು ಮಹೇಶ ಯಾಕೆ ಕಿತ್ಕೊಂಡೆ ಅಂತ ಹೇಳ್ತಾರೆ. ಆಗ ಸರಿ ಮಾಡಿದ್ಲು ಅಂತ ಅತ್ತೆ ಅಂತಾರೆ. ಆಕೆ ಅದಕ್ಕೆ ಕೊಟ್ಟು ದುಡ್ಡು ಕಿತ್ಕೊಂಡೆ ಅಂತ ಹೇಳ್ತಾರೆ. ನಾನು ನನ್ನ ಕಡೆ ದುಡ್ಡು ಇಲ್ದಕ್ಕೆ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಇವಾಗ ದುಡ್ಡು ಸಿಕ್ಕಿದೆ ತಾನೆ, ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು ತಾನೆ ಅಂತ ಹೇಳ್ತಾರೆ. ಆಗ ನಿನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ತಗೋ ದುಡ್ಡು, ನೀನೇ ಹೋಗ್ಬಾ ಆಚೆ ಅಂತ ಸರಸ್ವತಿ. ಬೇಡ ಮಹೇಶ, ನೀನು ಎಲ್ಲರೂ ಒಟ್ಟಿಗೆ ಹೋಗೋಣ ನಡಿ ಆಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಅಡ್ಡಾಡ್ಸ್ಕೊಂಡು ಚೆನ್ನಾಗಿ ತಿನ್ನಿಸ್ ಕಳಿಸೋ, ಅದರಲ್ಲೇ ಎಲ್ಲ ಹೊಡ್ಕೊಂಡು ನೀನೇ ಅಂಜಾ ಮಾಡಬೇಡ ಅಂತ ಹೇಳ್ತಾರೆ. ಇಲ್ಲಿ ಸರಸ್ವತಿ ಸರ್ ಜೊತೆ ಮಾತಾಡ್ತಿರ್ತಾರೆ. ಎಕ್ಸಲೆಂಟ್ ಸರ್, ನಂದು ಅದೇ ಕ್ಲಾಸು, ನಿಮ್ಮದು ಅದೇ ಕೋಚಿಂಗ್ ಸೆಂಟರ್ ಅಲ್ವಾ, ಅಲ್ಲಿ ಭಾಸ್ಕರ್ ಸರು ನಿಮಗೆ ಕೋಚಿಂಗ್ ಮಾಡೋದು ಸರ್, ನಾನು ಅಲ್ಲೇ ಕೂಡ ಕಲ್ತಿದ್ದೆ, ಏನೋ ಒಂದು ಮದುವೆ ಅನ್ನೋ ಕಾರಣದಿಂದ ದೂರಿದ್ದೆ, ಮತ್ತೆ ನಾನು ಅಲ್ಲೇ ಕೋಚಿಂಗ್ ಸೇರ್ತೀನಿ ಸರ್ ಅಂತೇಳಿ. ನೀನು ಭಾಸ್ಕರ್ ಸರ್ ಸ್ಟೂಡೆಂಟ್ ಅಂದಮೇಲೆ ಒಳ್ಳೆಯವರೇ ಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಇಂಗ್ಲೀಷ್ ಒಳಗೆಲ್ಲ ಮಾತಾಡೋದು ನೋಡಿ ಅವ್ರದ್ದು ಇಲ್ಲಿ ಸ್ಕಂದನ್ ದೊಡ್ಡಪ್ಪನಿಗೆ ಅನುಮಾನ ಬರುತ್ತೆ. ನಮ್ಮವರು 9ನೇ ಕ್ಲಾಸ್ ಕಲ್ತಿರೋದು, ಇಷ್ಟು ಹೆಂಗೆ ಕಲ್ತಿರೋದು. ಇಲ್ಲಿ ಅವ್ಳ ಮಾತಿಗೆ ಹ್ಞೂ ಅಂತ ಇನ್ಸ್ಪೆಕ್ಟರ್ ಒಪ್ಕೊಂಡು, ನಮ್ಮ ಅಜ್ಜಯ್ ಒಳ್ಳೆಯವರು, ಅವರೆಲ್ಲ ಚೆಕ್ ಮಾಡಿರ್ತಾರೆ, ಆದರೂ ಕೂಡ ಏನೂ ಗೊತ್ತಿಲ್ಲ ಡೈವರ್ದೇ ತಪ್ಪು ಅಂತ ಹೇಳ್ತಾರೆ. ಆ ಡೈವರ್ಗೆ ಬೈದ್ಬಿಟ್ಟು ಹೋಗ್ರಿ ಅಮ್ಮ, ಗಾಡಿನ ತೊಗೊಂಡು ಹೋಗ್ರಿ ಅಂತ ಕಳಿಸ್ತಾರೆ. ಈ ಕಡೆ ಅವನು ಸರಸ್ವತಿ ಗಂಡನೂ ಕೂಡ ಪಾರ್ಕ್ ಸೈಡ್ ಬರ್ತಿರ್ತಾರೆ. ಇದು ಚೆನ್ನಾಗಿದೆ ಪಾರ್ಕ್, ನಿಲ್ಲಿಸ್ರಿ ಅಂತಿರ್ತಾಳೆ. ಈ ಕಡೆ ಅವರು ಅಂತ ಇಲ್ಲಿ ಹೇಳಕ್ಕೆ ಬರ್ತಾರೆ, ಐಸ್ಕಂಡ್ಯ ಅಂತ ಏನೇನೋ ಹೇಳ್ಬಿಟ್ಟು ಅವ್ರ ಮಾತು ಹೇಳಕ್ಕೆ ಬರಲ್ಲ, ಮರ್ತು ಬಿಟ್ಟಿರ್ತಾರಲ್ಲ. ಅಜ್ಜನಿಗೆ ಹೇಳ್ತೀನಿ ಅಂತಾರೆ, ಎಲ್ಲ ಬದಲ ಮಾತಾಡ್ತಾರೆ. ಇವನು ಏನು ಹೇಳ್ತಿದ್ದಾನೋ ಗೊತ್ತಾಗ್ತಿಲ್ಲ, ನೀನೇ ಹೋಗಿ ಕೇಳ್ಕೊಂಡು ಬಾ ಅಂತ ಇಲ್ಲಿ ಅವ್ರು ಚಿಕ್ಕ ಮಗನಿಗೆ ಹೇಳ್ತಾರೆ. ಆಗ ಚಿಕ್ಕ ಮಗ ಬಂದು ಕೇಳ್ತಾನೆ, ಏನು ಹೇಳಿದ್ರಿ, ಅವ್ರು ಏಕೆ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಮಹೇಶನ್ ತೋರಿಸ್ತಾರೆ. ಇಲ್ಲಿ ನೀನು ಮದುವೆಗಿಂತ ಮುಂಚೆ ಇಲ್ಲಿ ಅಡ್ಡಾಡ್ತಿದ್ವಲ್ಲ, ಮದುವೆ ಆದಮೇಲೆ ಇಲ್ಲೆಲ್ಲ ತಿರುಗಾಡ್ತಿದ್ರು, ಅದೇ ಜಾಗ ಕಣೋ ಇದು, ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಇವನು ಫೋನಲ್ಲಿ ಬ್ಯುಸಿ, ಇವನು ಒಂದು ಹುಡುಗಿ ಜೊತೆ ತಿರ್ಗೋದಿರುತ್ತೆ, ಅದಕ್ಕೆ ಈ ಥರ ಡ್ರಾಮಾ ಮಾಡಿ ಇಲ್ಲಿಂದ ಹೊರಡ್ತಾನೆ. ತಗೋ ಇದನ್ನು ಹುಡುಗಿಗೆ ಐಸ್ ಕ್ರೀಮ್ ಅದು ಇದು ಕೊಡಿಸು ಅಂತ ಹೇಳ್ಬಿಟ್ಟು ಪಾಪ ಸರಸ್ವತಿನ ಅಲ್ಲೇ ಬಿಟ್ಟು ಹೋಗ್ತಾನೆ. ಇಲ್ಲಿ ನಮ್ಮ ಸರೋವರ್ಗೆ ಐಸ್ ಕಟ್ಟಿ ಕೊಡ್ತೀನಿ ಅಂತ ಒಪ್ಪದ್ಲಾ ಅಂತ ಇಲ್ಲಿ ಪದ್ಮ ಆಯ್ತಲ್ಲ, ಅವ್ನ ಗಂಡನಿಗೆ ತರಾಟೆ ತಗೋತಿರ್ತಾಳೆ. ಏನು ಹೇಳಿದ್ರಿ ಹೇಳಿ, ಹೆಂಗೆ ಒಪ್ಕೊಂಡ್ರು, ಅವರು ಚೆನ್ನಾಗಿ ಮಾತಾಡಲಿ, ಇವಳು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದೀವಿ, ಗಾಡಿ ನಿಲ್ಲಿಸಿದ್ರೆ ತೊಂದರೆ ಆಗುತ್ತೆ ಸರ್, ಬಿಟ್ಕೊಡಿ ಪ್ಲೀಸ್ ಅಂತ ಬೇಡ್ಕೊಂಡ್ಲು, ಅದಕ್ಕೆ ಬಿಟ್ಕೊಟ್ರು ಅಂತ ಹೇಳ್ತಾರೆ. ಯಾಕೆ ನೀವು ಅಕ್ಕ ಆ ಥರ ಸುಳ್ಳು ಹೇಳಿದ್ರಿ ಅತ್ತೆ ಅಂತ ಇಲ್ಲಿ ಪಲ್ಲವಿನ ಕೇಳ್ತಾರೆ. ಮೊದಲೇ ಅಜಯ್ ಅವನ ಜೊತೆ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ದಾರೆ. ಈಗ ಏನಾದರೂ ಸತ್ಯ ಹೇಳಿದರೆ ನಿನ್ನ ಮೇಲೆ ಕೋಪ ಮಾಡ್ಕೊತಿದ್ರೆ ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಹೇಶ ಅವ್ರ ಗರ್ಲ್ ಫ್ರೆಂಡ್ ಜೊತೆ ತಿರ್ಕೊಂಡು ಐಸ್ ಕ್ರೀಮ್ ಅಂಗಡಿಗೆ ಕರ್ಕೊಂಬರ್ತಿರ್ತಾನೆ. ಇಲ್ಲಿ ಅಜಯ ತಮ್ಮ ಊರು ಹಳ್ಳಿಗೆ ಬರ್ತಾರೆ. ಬಂದ ತಕ್ಷಣ ಇಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ಪಲ್ಲವಿ ಆಲ್ರೆಡಿ ಮೊದಲೇ ಹೇಳಿರ್ತಾಳೆ. ಇಲ್ಲಿ ಸ್ಕಂದ ಒಂದು ಹುಡುಗಿ ಜೊತೆ ಐಸ್ ಕ್ರೀಮ್ ತಿಂತಿರ್ತಾನೆ. ಅದೇ ಐಸ್ ಕ್ರೀಮ್ ಸೆಂಟ್ರಲ್ಲಿ ಅವ್ರ ಮಗಳು ಕೂಡ ಅವ್ರು ಹೆಂಡ್ತಿರ್ತಾಳೆ. ಇನ್ನೇನು ನಾಳಿನ ಸಂಚಿಕೆ ತುಂಬಾ ಕುತೂಹಲಕಾರಿ ಸಂಚಿಕೆ ಇದೆ, ಅಲ್ಲಿ ನೋಡುವಂಥ ಸನ್ನಿವೇಶ ಇದೆ. ಇಲ್ಲಿ ಆರತಿ ಮಾಡ್ತಿರ್ತಾರೆ ಅಜ್ಜನಿಗೆ. ಈಗ ಹೊಸವಾಗಿ ಮದುವೆ ಆಗಿರೋ ಜೋಡಿಗೆ ಆರತಿ ಮಾಡ ಅಂತ ಹೇಳ್ತಾರೆ. ಮುನಿಯಮ್ಮ ಆರತಿ ಮಾಡ್ತಾಳೆ, ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಬಲಗಾಲಿಟ್ಟು ಒಳಗಡೆ ಬನ್ನಿ ಅಮ್ಮ, ನೀವು ಫಸ್ಟ್ ಟೈಮ್ ಬರ್ತಿರೋದು ಅಂತ ಹೇಳ್ತಾರೆ. ಇಲ್ಲಿ ಮುನಿಯಮ್ಮ ಮನೆ ಸ್ವಚ್ಛ ಮಾಡಿ, ನನಗೆ ಮನೆಗೆ ಬಂದ ತಕ್ಷಣ ಪ್ರಶಾಂತವಾದ ವಾತಾವರಣ, ಸ್ವಚ್ಛ ಮಾಡಿದೀಯ, ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾರೆ. ಧನ್ಯವಾದಗಳು ಧನಿ ಅಂತ ಹೇಳ್ತಾರೆ. ಇಲ್ಲಿ ಪಲ್ಲವಿಗೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, ಆ ಹೊರು ದಾಟಿ ಹೋಗಿ ಬೀಳೋ ಮಾಡ್ತೀನಿ ಅಂತ ಎಣ್ಣೆ ಹಾಕಿಬಿಟ್ಟು ಅಲ್ಲಿ ಕೈಕಾಲು ತೊಗೊಂಬರಿ ಅಮ್ಮವ್ರೆ, ದೀಪ ಹಂಚಂತ್ರೆ ಅಂತ ಹೇಳ್ತಾರೆ. ಇಲ್ಲಿ ಪಾಪ ಹೊರು ಹೋಗ್ತಿರ್ಬೇಕಾದ್ರೆ ಇನ್ನೇನು ಬೀಳ್ತಾಳು ಅಂತ ಇಲ್ಲಿ ಪಲ್ಲವಿ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾಳೆ. ಆದರೆ ಇನ್ನೇನು ಕಾಲಿಡಬೇಕು ಅನ್ನೋ ಸ್ಕಂದ ಅವರು ಕರೀತಾರೆ. ಇಲ್ಲಿ ನೋಡಿ ಬನ್ನಿ, ಇಲ್ಲಿ ಅಜ್ಜಯನ ಕಾಲದ್ದು ಇದರಲ್ಲೇ ಚಿಮ್ನಿ ಅಂತಿದ್ರು, ಇದರಲ್ಲೇ ದೀಪ ಹಚ್ತಿರು, ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಅಂತ ಕರೀತಾರೆ. ಆಗ ಸ್ಕಂದ ಮತ್ತು ಹೊರು ನೋಡ್ತಿರ್ತಾರೆ. ಅಷ್ಟರಲ್ಲಿ ಪದ್ಮ ದಾಟಿ ಹೋಗ್ಬೇಕಾದ್ರೆ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಪಲ್ಲವಿ ಪ್ಲ್ಯಾನು ಪದ್ಮನ ಮೇಲೆ ತಿರುಗಿಬಿಡುತ್ತೆ ಅಂತಾರೆ. ಆಮೇಲೆ ಮುನಿಯಮ್ಮ, ಏನಮ್ಮ ಈ ಥರ ನಾವು ಒರೆಸೋದು, ಏನೇ ಮಾಡಿಟ್ಟಿದೀಯಾ ನೀನು ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಯ್ಯ ಕಾಲು ಜಾರಿ ಬಿದ್ದೆ, ಎಣ್ಣೆ ಬಿದ್ದಿತ್ತು, ಏನೋ ನೋಡಲಿಲ್ಲ ಅಂತೇಳಿ, ಬೆಳಗ್ಗೆ ಎಲ್ಲ ಒರೆಸಿದ್ದೆ, ದೀಪ ಹಚ್ಬೇಕಾದ್ರೆ ಎಣ್ಣೆ ಬಿದ್ದಿತ್ತು, ಇವಾಗ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಪಲ್ಲವಿ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡಬೇಕು, ಇದೊಂದು ಸತ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ ಅಂದರೆ ನಮ್ಮವರೇ ಮತ್ತೆ ಏನಾದರೂ ಮಾಡಿ ಆ ಹೊರಗೆ ಕಾಟ ಕೊಡ್ತೀನಿ ಅಮ್ಮವ್ರೆ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಂತ ಇಲ್ಲಿ ಮುನಿಯಮ್ಮ ಪಲ್ಲವಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡಿನ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.